ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗಳಿಗೆ ಆ ಶಾಂಭವಿಯವರಿಗೆ ಐಶ್ವರ್ಯ ಅಂತಸ್ತು ಕೊಡಲೆಂದು ಕಳಕಳಿಗೆ ಬೇಡಿಕೊಳ್ತೀನಿ. ನಾನು ಎಷ್ಟು ಪರಿಯಿಂದ ಹೇಳಿದ್ರು ಅಂತ ಸೀತಾ ಮಾತಿನ ಎಳೆತರೋದಕ್ಕೆ ಹೋಗುವುದೆಂದು ಹೇಳಿದೆಯಲ್ಲ. ಎಲ್ಲ ನಮಗೆ ಕೇಳಿ ಬರೋದು ನೋಡೋದು ನೋಡಕ್ಕಂತ ಮಹಾಗುಣವಂತ. ಪ್ರಾಣಪತಿ ಲಂಕಾ ದೇಶ
ಪ್ರಾಣೇಶ್ವರಿ, ನಮ್ಮ ಪರ್ಣಶಾಲೆಯ ಮುಂದೆ ಒಂದು ಸುಂದರವಾದ ಮೃಗವು ಸಂಚರಿಸುತ್ತಿರುವುದು. ಅದನ್ನು ಹಿಡಿದುಕೊಂಡು ಬಂದರೆ ನಿತ್ಯವೂ ಹೊತ್ತು ಕಳೆಯುವುದಕ್ಕೆ ಅನುಕೂಲವಾಗಿ ತೋರುವುದು. ಜಾಗೃತಿಯಿಂದ ಆ ಮೃಗವನ್ನು ನನಗೆ ತಂದು ಕೊಡುವ ಅಂತ ಉಂಟ. ಕಾಂತ, ನಮ್ಮ ಕುಟೀರ ಹತ್ತಿರಕ್ಕೆ ಪುಟಗಳಿಗೆ ಹಾರಾಡುವ ಜಿಂಕೆಯನ್ನು ಹಿಡಿದುಕೊಂಡು ಬಾ ಅಂತ ಹೇಳಿಯಲ್ಲ. ಅದೇ ಮಂದಯಾನಿ, ಇದು ಬ್ರಹ್ಮನ ಸೃಷ್ಟಿದ ಮೃಗಾಲಿ ಎನ್ನ ಕಣ್ಣಿಗೆ ಗೋಚರವಾದ ಕಾಂತೆ. ಇಂದ್ರಜಾಲ ಮಹೇಂದ್ರ ಜಾಲದಿಂದ ರಾಕ್ಷಸರ ರೂಪವನ್ನು ತ್ಯಾಜಿಸಿ ಮಾಯಾ ರೂಪವನ್ನು ಧರಿಸಿ ನಮ್ಮಲ್ಲಿಗೆ ಬಂದು ಮಾಯಾಜಾಲವನ್ನು ತೋರಿಸುವುದು. ಆ ಮೃಗದವರು ನಿಮಗೆ ಯಾಕೆ ಬೇಕು ಕಾಂತೆ? ಇಲ್ಲಿ ದೈತ್ಯರ ಮಾಯವು ಸಮುದ್ರದ ಕೆರೆಯಂತೆ ಸುತ್ತಲೂ ಆವರಿಸಿಕೊಂಡಿರುವುದು. ಅದೇ ಪ್ರಾಣೇಶ್ವರಿ, ಈ ಸಂಗತಿಯನ್ನು ಮುಂದೆ ಹೇಳಬೇಡ ರಮಣಿ. ಸದ್ಗುಣವರೇ ನೀನು ಆ ಮೃಗವನ್ನು ತಂದು ಕೊಟ್ಟರೆ ಎನ್ನ ಮನಸ್ಸಿಗೆ ಸಂತೋಷವಾಗುವುದು, ಇಲ್ಲವಾದರೆ ಎನ್ನ ಮನಸ್ಸಿಗೆ ಬಹಳ ಬೇಸರವಾಗುವುದು. ಕಂಡೆಯ ಕಾಂತ ಗುಣವಂತ. ಈ ಕುಂದಿನಿಯ ಸಂಭ್ರಮದಿಂದ ಬರುವ ಧಾರ್ಮಿಕರ ಮಾಯಾಜಾಲಕ್ಕೆ ಮನಗೊಟ್ಟು ಏನನ್ನು ಬಳಸುವುದಕ್ಕೆ ಅರಿಮಣಿ. ಈ ಕಾರಣದಲ್ಲಿ ಅನ್ನು ಅಪರಾಧಿಗಳನ್ನು ಸವಿದು ನಿಮಗೆ ಮೂರ್ಖತ್ವ ಹಿಡಿಯುವುದಾಗಿದೆ. ನಾನು ಹೇಳುವ ವಚನಗಳನ್ನ ನಿನ್ನ ಮನದ ಜಲಕ್ಕೆ ಹೋಗುವಂತ ಇದ್ದಂತೆ ಮಾಡಿದೆಯ ರಮಣಿ. ಸತ್ಗುಣವರಣಿ ನೀನು ಏನು ಹೇಳಿದರೂ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ರಾಮರಾಯ ರಾಮೇಶನನ್ನು ಮನದು ಧ್ಯಾನಿಸುತ್ತ ಆ ಮೃಗವನ್ನು ನನಗೆ ತಂದು ಕೊಡುವ ಅಂತ ಉಂಟ. ಸೀತಾ, ಈ ಘೋರಾರಣ್ಯದಲ್ಲಿ ದುರ್ಮಾರ್ಗರಾದ ರಾಕ್ಷಸರು ಮಾಯವೆಂದು ಪರಿಪರಿಯಿಂದ ಹೇಳಿದ ಕಾಲಕ್ಕೂ ನಿನ್ನ ಚಂಡಿಕನು ಬಿಡಲಿಲ್ಲ. ಅದೇ ಕಾಂತೆ, ಇಂಥ ಹುಚ್ಚು ಹಚ್ಚಿಕೊಂಡು ಸಾಯಬೇಡ ಸತಿ. ಇದು ನನ್ನ ಮೇಲೆ ಪ್ರೀತಿ. ರಾಮೇಶ್ವರಿ, ನೀನು ಏನು ಹೇಳಿದರೂ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ನೀನು ಆ ಮೃಗವನ್ನು ತಂದು ಕೊಟ್ಟರೆ ನಾನು ಜೀವದಿಂದ ಇರುವೆನು, ಇಲ್ಲವಾದರೆ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಕಣ್ಣೆಯ ಕಾಂತ ಗುಣಮುಖ. ಅಹೋ ತಮ್ಮ ಲಕ್ಷ್ಮಣ, ಅಣ್ಣ ಶ್ರೀರಾಮಚಂದ್ರ, ಈ ಸೀತೆಯನ್ನು ಎಷ್ಟು ಹಿತವಾಗಿ ಹೇಳಿದಕ್ಕಾಗಕ್ಕೂ ನನ್ನ ಇಷ್ಟವನ್ನು ಮಾತನಾಡುವರು. ಹೌದಲ್ಲ, ಈ ಸೀತೆಯನ್ನು ಬಹು ಎಚ್ಚರದಿಂದ ಕಾದುಕೊಂಡಿರುವುದು ತಮ್ಮ. ನಾನು ಹೋಗ ಬರುತ್ತೇನೆ. ಇದೇ ನಿನ್ನ ನಿಯಮ.
ಗೊತ್ತಾ? ಎಲ್ಲನ್ನು ಪರ್ಣಶಾಲೆಯನ್ನು ಬಿಟ್ಟು ಬಹು ದೂರವಾಗಿ ತೆಗೆದುಕೊಂಡು ಹೋಗಿರುವನು. ನನ್ನ ಪರ್ಣಶಾಲೆಯನ್ನು ಬಿಟ್ಟು ಬಹು ದೂರವಾಗಿ ತೆಗೆದುಕೊಂಡು ಹೋಗಿರುವನು. ಎಲ್ಲ ಸಾರಥಿ ಈ ಮೃಗವಂ ಝಡಿತವಾದ ಹೃದಯವಂ ಭೇದಿಸಿ ಬಿಡುವನು ಸಾರಥಿ. ಓಡಿಸುತ್ತೇನೆ ಈ ಮೃಗವನ್ನು ಜಾಗ್ರತೆ. ಇಲ್ಲಿಗೆ ದೂರವಾಗಿ ಹಾಯ್ ಸೀತಾ ಹಾಯ್ ಲಕ್ಷ್ಮಣ ಎಂಬುವ ಧ್ವನಿಯು ಕೇಳಿಬರುತ್ತಿರುವುದಲ್ಲ. ಆ ಧ್ವನಿ ನಮ್ಮನ್ನೇ ಮಾಡುವ ಮಾತೆ. ಮೈದುನ ಅಮ್ಮ ಮಾತೆ, ಹೇಳುವೆನೆ ಕೇಳು. ಮಾತೆ ಚೆನ್ನಾಗೇ ಬಾ ಮೈದುನ ಆರಣ್ಯದಿ ಆರು ಮೈದುನ ಮೈದುನ ಅಮ್ಮ ತಾಯಿ. ಇಲ್ಲಿಗೆ ದೂರವಾಗಿ ಹಾಯ್ ಸೀತಾ ಹಾಯ್ ಲಕ್ಷ್ಮಣ ಎಂಬುವ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಹೌದು ಜನನಿ. ಮೈದುನ ಅಮ್ಮ ತಾಯಿ. ಆ ಧ್ವನಿಯು ನಿಮ್ಮಣ್ಣನಾದ ಶ್ರೀರಾಮಚಂದ್ರನ ಧ್ವನಿಯಂತೆ ತೋರುತ್ತಿರುವುದು. ನಿಮ್ಮಣ್ಣನಿಗೆ ಎಂತ ಆಪತ್ತು ಬಂದಿರುವುದೋ ಏನು. ಅಮ್ಮ ಜನನಿ. ಈಗಲೇ ಹೋಗಿ ನಿಮ್ಮಣ್ಣನನ್ನು ಕರೆದುಕೊಂಡು ಬಾ ಮೈದುನ ಶಿಖಾಮಣಿ ಧೀಮಣಿ. ಅಮ್ಮ ಜನನಿ. ನೀನು ಯಾತಕ್ಕೆ ಚಿಂತಿಸುತ್ತೀರಿ? ಆತ
ಮೈದುನ ಅಪ್ಪ ಮೈದುನ ನೀನು ಏನು ಹೇಳಿದರೂ ಎಲ್ಲ ಮನಸ್ಸಿಗೆ ಸಮಾಧಾನವಾಗಲಾರದು ಮೈದುನ ನಾವು ಅರಣ್ಯಕ್ಕೆ ಬರುವ ಕಾಲದಲ್ಲಿ ನನ್ನನ್ನು ಭರತನಿಗೆ ಬರುವ ಸಂಕೇತವೇನಾದರೂ ಮಾಡಿರುವುದಾ ಹಾಗೆ ಅಥವಾ ನೀನೇನಾದರೂ ನನ್ನ ಮೇಲೆ ಆಸೆಯನ್ನು ಇಟ್ಟುಕೊಂಡಿರುವೆಯಾ ಹಾಗೆ
ನಮ್ಮನ್ನು ದಾರೆಂದು ಕೇಳುವುದಕ್ಕೆ ಹಾ ನೀನು ದಾರೆ ಮಗಳೇ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಬಾಲ್ಯತೆಯಿಂದ ಓಡಿ ಬಂದು ಮಾತನಾಡಿಸುವ ತಮ್ಮನ್ನ ಮಾತನಾಡಿಸುವ ಸುಂದರ ಸಾಹಿತ್ಯವಂತ ತಾತ ತಾನು ಹೇಳ್ಬೇಕು ತಮ್ಮ ನಮಗಿದ ಎಲ್ಲ ಸಾರತೆ ತಾತ ನಾನು ದಾರೆಂದರೆ ತಾವು ತಾತ ಇಲ್ಲಿಗೆ ಬಹು ದೂರವಾಗಿ ಹಾ ಲಂಕಾವತಿ ಎಂಬ ಪಟ್ಟಣದಲ್ಲಿ ಹಾ ತಿರುಗಿ ಉಣ್ಣುವ ಹಾ ಸನ್ಯಾಸಿಯನ್ನು ಕರೆಯುತ್ತಾರೆ. ಖಂಡಿಯ ಸಾರತೆ ಅತಿ ಜಾಗ್ರತೆ. ಸನ್ಯಾಸಿ ಮಹಾತಾತರಾದರೆ ಈ ಸುಂದರವಾದ ವನಕ್ಕೆ ಬಂದ ಕಾರಣವೇನು ದೇವ ದೇವಕೊಂಡಿದ್ರ ಬಾಬಾ ಎಲ್ಲ ಸಾರತೆ ತಾತ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನನ್ನ ಮಾಯಾರೂಪಿಣಿಯಿಂದ ಹಾ ಸೀತಾದೇವಿಯನ್ನು ಅಪ್ಪ ಅಪಹರಿಸಿಕೊಂಡು ಹೋಗುವುದಕ್ಕೆ ಹಾ ಬಂದಿದ್ದೇವೆ. ಹಾ ಎಲ್ಲ ಸಾರತೆ ದೇವ ಈ ಸಂಗತಿ ಯಾರ ಮುಂದೆ ಹೇಳಬೇಡ. ಏನ್ ಹಾಕ್ತೇನೆ ದೇವ ಹೇಳಿದ್ದಾದರೆ ಹಾ ನಿನ್ನ ರುಂಡ ಖಂಡಿಸಿಕೊಳ್ತೇವೆ. ಹೇಯಪ್ಪ ಹೇಳತ್ರ ಖಂಡಿಯ ಸಾಧ್ಯ ಜಾಗ್ರತೆ. ತಮ್ಮ ಇಚ್ಛೆ ಜಾಗೃತಿ ಈ ಬೀಜದ ರಕ್ಕ ಜಾಗೃತಿ ಎಲ್ಲ ಸಾರತೆ ತಾತ ಸೀತಾದೇವಿ ಎಲ್ಲಿರುವರು ಸ್ವಲ್ಪ ತೋರಿಸು. ತಮ್ಮ ಇಚ್ಛೆ ಜಾಗೃತಿ ತಾತ ಸ್ವಲ್ಪ ದಟ್ಟ ಆಗಲಿಕ್ಕೆ ರೂಪಾಯಿ ಇದ್ದಾನೆ ಯಾರನ್ನ ಆಮೇಲೆ ನಾವೇ ಬೇಡುವೆ ಬೆಚ್ಚವನ ಮೇಲೆ ಮಾನವನರು ನೀವು ತೀರ ಸಂದೇಶಿಗೆ ನಾನೇ. ಅಮ್ಮ ಬಿಚ್ಚವನೆ, ಬಿಚ್ಚವನೆ, ಬಿಚ್ಚವನೆ. ಸ್ವಾಮಿ ಅಮ್ಮಯ್ಯ ಭಿಕ್ಷೆ ನೀಡಲು ನನ್ನ ಹತ್ತಿರ ಏನೂ ಇಲ್ಲ. ಮೇಳಕ್ಕೆ ಹೋಗಿ ಬನ್ನಿ ಸ್ವಾಮಿ, ಸಜ್ಜನ ಪ್ರೇಮಿ. ಬೇಚವ ಬೇಡಿಕೊಂಡು ತೋಳಗೆ ತುಂಬಿಕೊಂಡು ಆಶ್ರಯವನ್ನು ಪ್ರಾರ್ಥಿಸುವೆವು. ಆಶ್ರಯವನ್ನು ಪ್ರಾರ್ಥಿಸುವೆವು. ನಾನೇ ಬೇಡುವೆ ಬೇಚವನ ಮೇಲೆ ಮಾನವ ಕರುಣೆಯು ದೇವ ತಂದೆಯೇ. ನಾವೇ ಜೋಡಿ ಕಾಕಪ್ಪ ಜೋಡಿ ಕಾಕ ಮತ್ತೆ ವಿಷಯಕ್ಕೆ ಅಮ್ಮ ತಾಯಿ ಏನಾದರೂ ಭಿಕ್ಷಾದಲ್ಲಿ ಅಮ್ಮಯ್ಯ. ಸ್ವಾಮಿ ಅಮ್ಮಯ್ಯ ಭಿಕ್ಷೆ ನೀಡಲು ನನ್ನ ಹತ್ತಿರ ಏನೂ ಇಲ್ಲ. ಯಾರು ನೀಡಿ ಅಮ್ಮಯ್ಯ. ಈ ಅರಣ್ಯದಲ್ಲಿ ಕಾಲವನ್ನು ಕಳೆಯುತ್ತಿರುವೆವು. ಮುಂದಕ್ಕೆ ಹೋಗಿ ಬನ್ನಿ ಸ್ವಾಮಿ, ಸಜ್ಜನ ಪ್ರೇಮಿ. ಸೈಡ್ ಅಣ್ಣ ಓಯ್ Thank you.
ಇಂಥ ಸಾಲಕ್ಕೆ ಮಳೆ ಬೆಳೆ ದೇಶ ಆಗುತ್ತೆ ಪಾಪ ನೋಡಿ ಸಾಲ ಬಿಟ್ಟಾಗ ಹೆಂಗ್ ಹೋದ ಹಿಂದೆ ಕತೆ ಶೆಣ್ಣೆಸಿ ಹಾಕೋದು ಗೊಬ್ಬರ ಶೆಣ್ಣೆಸಿ
ಇದಕ್ಕೆ ಗತಿ ಏನು ಮಾಡಲು ದೇವ ಏನು ಮಾಡ್ತಾರ ಸುಗ್ರೀವ ನಡೆದಂತ ಸುಗ್ರೀವ ಸುಗ್ರೀವ ನಾನೇ ರಾಮನೆಂಬ ಸಲ್ಲ ಬಿಟ್ಟು ಪಟ್ಟಣೆಯನ್ನ ಪಟ್ಟಣ ಸೇರು ಅವನಲ್ಲಿದ್ದ ನೀನೇನು ಸುಖಪಡಲೇ ನಿನ್ನ ಕಡೆ ಚಕ್ರವರ್ತಿ ಎಂಬ ಹೆಸರಾಗಕ್ಕೆ ನಿನ್ನ ಕಾಂತನ ಪ್ರಾಂತ್ಯ ಬಿಟ್ಟು ಪಟ್ಟಣೆಯನ್ನು ಹನುಮಂತನ ಕಡೆಗೆ ಸುಮ್ಮನೆ ಯಾರಕ್ಕ ಇನ್ನೇನು ರಾಮನ ಚಿಂತೆ ಭರತ ಕೋಟೇರ ನಾನಿದ್ರ ಕಾಣ ಬಂದು ಹೋದರು ರಾಮ ಲಕ್ಷ್ಮಣ
ಶೀತಪಾತಕ್ಕೆ ಶ್ರೀರಾಮನು